ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನನ್ನ ಚಾನಲಲ್ಲೆಲ್ಲ ಎಷ್ಟೊಂದು ಕ್ವಶನ್ಸ್ ಕೇಳಿದ್ದೀರಲ್ವ ಹಲವಾರು ಜನ. 200-300ಕ್ಕೂ ಜಾಸ್ತಿ ಕ್ವಶನ್ಸ್ ಎಲ್ಲ ಬಂದಿದೆ. ಕೆಲವರಿಗೆ ಡೌಟ್ಸ್ ಎಲ್ಲ ಇತ್ತು. ಅದರಲ್ಲಿ ಸಿಮಿಲರ್ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ. ಹಾಗೆ ನಿಮಗೆಲ್ಲರಿಗೂ ತಿಳಿದಾಗೆ ನನ್ನ ಚಾನಲ್ನ ನಾನು ಡೇ ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಪೆನ್ಷನರ್ಸ್ ಬಗ್ಗೆ ಏನೇ ಹೊಸ ಅಪ್ಡೇಟ್ಸ್ ಇದ್ರೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಚಾನಲ್ಗೆ ನನ್ನ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೂ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದಾಗಿದೆ. ಮತ್ತು ಈ ವಿಷಯಗಳನ್ನು ನಿಮ್ಮ ಕೊಲೀಗ್ಸ್ ಯಾರ್ಯಾರು ಇರ್ತೀರೋ ಅವ್ರಿಗೂ ಕೂಡ ಶೇರ್ ಮಾಡಿ. ಇವತ್ತು ನಾನು ಹೇಳ್ದಾಗೆ ನಾನು 7ನೇ ವೇತನ ಆಯೋಗದ ವೇತನವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಪಿಂಚಣಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಯಾವ ವೆಬ್ಸೈಟಲ್ಲಿ ಕ್ಯಾಲ್ಕುಲೇಟ್ ಮಾಡೋದು, ಮತ್ತು ಆದೇಶ ಪ್ರತಿಯಲ್ಲಿ ಏನಿದೆ 7ನೇ ವೇತನ ಆಯೋಗದ ಎಲ್ಲ ವಿಷಯಗಳನ್ನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ನಿಮಗೇನಾದರೂ ಡೀಟೇಲಾಗಿ ಅದು ವಿಷಯಗಳನ್ನು ತಿಳಿದುಕೊಳ್ಬೇಕಂತಿದ್ರೆ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ. ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ಅದರಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳ ಮೇಲೆ ಹಲವಾರು ಜನ ಅವ್ರಿಗೆ ಏನೇನು ಡೌಟ್ಸ್ ಇದೆಯೋ ಅದನ್ನು ನಾನು ಕಮೆಂಟ್ ಮಾಡಿ ಕೇಳಿದ್ರು. ಅದಕ್ಕೋಸ್ಕರ ಸಿಮಿಲರ್ ಕ್ವಶನ್ಸ್ಗೆ ನಾನು ಈ ವಿಡಿಯೋದಲ್ಲಿ ಉತ್ತರಿಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಏನಾದರೂ ಬೇರೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೂ ಕೂಡ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನೀವು ನೋಡ್ತಿರೋ ಹಾಗೆ ಇದು ಕರ್ನಾಟಕ ಸರ್ಕಾರದ 7ನೇ ವೇತನ ಆಯೋಗದ ಆದೇಶ ಪ್ರತಿ. ಇದು ನೀವು ನೋಡ್ತಿರ್ಬೋದು, ಇಲ್ಲಿ ವೆಬ್ಸೈಟು ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟು. ಆ ವೆಬ್ಸೈಟಲ್ಲಿ ಅವ್ರು ಪ್ರಕಟಿಸಿರುವಂತಹ ಆದೇಶ ಪ್ರತಿ. ಈ ಆದೇಶ ಪ್ರತಿಯಲ್ಲಿ ಏನಿರುತ್ತೋ ಅದನ್ನು ಮಾತ್ರ ಜಾರಿಗೊಳಿಸಲಾಗುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ ಇರೋದ್ರ ಬೇಸ್ ಮೇಲೆ ನನ್ನ ಚಾನಲಲ್ಲೆಲ್ಲ ಇನ್ಫಾರ್ಮೇಷನ್ ಇದುವರೆಗೆ ನೀಡಿರೋದು. ಹಲವಾರು ಜನ ಯೂಟ್ಯೂಬಲ್ಲಿ ಅದು ಬೇರೆ ಬೇರೆ ಅದು ಕ್ಯಾಲ್ಕುಲೇಷನ್ ಆ್ಯಡ್ ಆಗುತ್ತೆ, ಇಷ್ಟು ಪರ್ಸೆಂಟೇಜ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ಆ ಥರ ತೋರಿಸ್ತಾರೆ. ಬಟ್ ನಾನು ಏನು ಆದೇಶ ಪ್ರತಿಯಲ್ಲಿರುತ್ತೋ ಅದನ್ನು ಮಾತ್ರ ಹೇಳಕ್ಕೆ ಬಯಸ್ತೀನಿ, ಯಾಕಂದರೆ ಅದು ಮಾತ್ರನೇ ವ್ಯಾಲಿಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿ ಸ್ಯಾಲ್ರಿ ತೊಗೊಳ್ಳೋರಿಗೆ ಏನು ಕ್ಯಾಲ್ಕುಲೇಷನ್ ಇದೆ, ಏನೇನೆಲ್ಲ ಮೆನ್ಷನ್ ಮಾಡಿದ್ದಾರೆ ಎಲ್ಲದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ. ಹಲವಾರು ಜನ ಏನಂದರೆ ಪೆನ್ಷನ್ ತಗೊಳ್ಳೋರು ಕೇಳಿದರು, ಆದೇಶ ಪ್ರತಿಯಲ್ಲಿ ಯಾವುದೇ ರೀತಿಯ 10% ಕ್ಯಾಲ್ಕುಲೇಷನ್ 70 ಇಯರ್ಸ್ ಮೇಲೆ ಇರೋರಿಗೆ 10% ಎಕ್ಸ್ಟ್ರಾ ಸಿಗೋದ್ರ ಬಗ್ಗೆ ನೀವೇನೂ ತಿಳಿಸ್ಕೊಟ್ಟಿಲ್ಲ ಅಂತ. ಸೊ ನಾನು ಯಾಕೆ ತಿಳಿಸಿಲ್ಲ ಅಂದರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಆದೇಶ ಪ್ರತಿಯಲ್ಲಿ 1/7/2022 ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದಾಗ ಮೃತದಾರ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಗಿನಂತೆ ನಿಗದಿಪಡಿಸತಕ್ಕದ್ದು. ಅದರಲ್ಲಿ ಏನಿದೆ ಅಂದರೆ 1/7/2022 ಇದ್ದ ಮೂಲ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ಅಂದರೆ ನಿಮ್ಮ ಪೆನ್ಷನ್ನ ಬೇಸಿಕ್ ಪೇ ಆಗಿರುತ್ತೆ. ಇದು ತುಂಬ ಜನರಿಗೆ ಡೌಟ್ ಇತ್ತು, ನೀವು 1/7/2022 ಇದ್ದಂತೆ ಪೆನ್ಷನ್ನ ತೊಗೊಬೇಕಾ ಅಥವಾ ಪೆನ್ಷನ್ನ ಬೇಸಿಕ್ ಅಂತ ತೊಗೊಬೇಕಾ ಅಂತ. ಮೂಲ ನಿವೃತ್ತಿ ವೇತನ ಅಂದರೆ ನೀವು ಆ ಪೆನ್ಷನ್ನ ಬೇಸಿಕ್ ಅಂತ ತೊಗೊಬೇಕಾಗುತ್ತೆ ಕ್ಯಾಲ್ಕುಲೇಷನ್ಗೆ. ಪ್ಲಸ್ ದಿನಾಂಕ 1/7/2022 ಲಭ್ಯವಿದ್ದ 31ರಷ್ಟು ತುಟಿ ಭತ್ಯೆ ಅಂದರೆ ಈ ಮೂಲ ವೇತನ. ಇಲ್ಲಿ ಈ ಪೆನ್ಷನ್ ಅಲ್ಲ, ಇಲ್ಲಿ 1/7/2022 ನಿಮ್ಮ ಪೆನ್ಷನ್ನ ಬೇಸಿಕ್ನ ಮೇಲೆ 31% ಆ್ಯಡ್ ಆಗುತ್ತೆ. ಪ್ಲಸ್ ಅದರ ಮೇಲೆ 1/7/2022 ಇದ್ದ ನಿವೃತ್ತಿ ವೇತನ ಅಥವಾ ಕುಟುಂಬ ವೇತನದ ಮೇಲೆ 27.5% ಫಿಟ್ಮೆಂಟ್. ಅಂದರೆ ಇದೇನು ಮೂಲ ವೇತನ ಇಲ್ಲಿ ತಗೊಂಡಿರ್ತೀರಲ್ಲ ಇದರ ಮೇಲೆ 31% ಪ್ಲಸ್ ಅದರ ಮೇಲೆ 27.5%. ಆಮೇಲೆ ಏನು ಮೆನ್ಷನ್ ಮಾಡಿದ್ದಾರೆ ನೀವು ಕ್ಲಿಯರಾಗಿ ನೋಡ್ಬೋದು. ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಈ ಒಟ್ಟಾರೆ ಮೊತ್ತವು ಇಷ್ಟು ಇರಬೇಕು ಅಂತ. ಅಂದರೆ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ಕನ್ಸಿಡರ್ ಮಾಡಿರೋದು ಅವರು ಬರೀ ಇದು ಮೂಲ ಪೆನ್ಷನ್ನ ಬೇಸಿಕ್ ಪೇ ಪ್ಲಸ್ 31% DA ಪ್ಲಸ್ 27.5% ಫಿಟ್ಮೆಂಟ್.
ಇದರಲ್ಲಿ ಮತ್ತೆ ಅವರು ಗರಿಷ್ಠ ಮಿತಿ ಕನಿಷ್ಠ ಮಿತಿ ಅಂತ ಹೇಳಿದ್ದಾರೆ. ಅಂದರೆ ಇದು ಮೂರನ್ನ ಆ್ಯಡ್ ಮಾಡಿ ಬಂದಾಗ ನಿಮ್ಗೇನು ಟೋಟಲ್ ಬಂದಿರುತ್ತೋ ಅದು ನಿಮಗೆ 13,500ಗಿಂತ ಕಮ್ಮಿ ಇದ್ದರೆ ನಿಮಗೆ 13,500 ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಅದೇನಾದರೂ ಇದು ಮೂರನ್ನ ಕ್ಯಾಲ್ಕುಲೇಟ್ ಮಾಡೋದಾಗ ಬರೋ ನಂಬರು 1,20,600ಗಿಂತ ಜಾಸ್ತಿ ಇದ್ದರೆ ಅದು 1,20,600ವರೆಗೆ ಮಾತ್ರ ಸಿಗುತ್ತೆ. ಹಾಗೂ ಫ್ಯಾಮಿಲಿ ಪೆನ್ಷನ್ ತಗೊಳ್ಳೋರಿಗೆ 80,400 ಮ್ಯಾಕ್ಸಿಮಮ್ ಆಗಿರುತ್ತೆ. ಇದು ಪೆನ್ಷನ್ ತಗೊಳ್ಳೋರಿಗೆ ಮ್ಯಾಕ್ಸಿಮಮ್ಮು 1,20,600 ಸಿಗುತ್ತೆ. ಫ್ಯಾಮಿಲಿ ಪೆನ್ಷನ್ ಅವ್ರಿಗೆ 80,400 ಸಿಗುತ್ತೆ. ಇದು ಬಿಟ್ಟರೆ ಬೇರೆ ಈ ಆದೇಶ ಪ್ರತಿಯಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬೇರೆ ಆದೇಶ ಆಗಿಲ್ಲ. ಅಂದರೆ ನೀವೇನು 10% ಎಕ್ಸ್ಟ್ರಾ 70 ಇಯರ್ಸ್ ಆದಮೇಲೆ ಅಂತ ಹೇಳಿದ್ದಾರೋ ಅದರ ಬಗ್ಗೆ ಸದ್ಯಕ್ಕೆ ಏನೂ ವರದಿ ಬಂದಿಲ್ಲ. ಏನಂದರೆ ಅದನ್ನು 7ನೇ ವೇತನ ಆಯೋಗ ಅದನ್ನು ಅಂಗೀಕರಿಸಿತ್ತು. 7ನೇ ವೇತನ ಆಯೋಗ 70 ವರ್ಷದವ್ರ ಮೇಲೆ ಆದವ್ರಿಗೆ 10% ನೀಡಬೇಕು ಅಂತ ಹೇಳಿ ತಿಳಿಸಿತ್ತು. ಹಾಗೂ ಆರ್ಥಿಕ ಇಲಾಖೆ ಕೂಡ ಅದನ್ನು ಒಪ್ಕೊಂಡಿತ್ತು. ಮೇ ಬಿ ಎಲ್ಲ ಒಂದೇ ಟೈಮಲ್ಲಿ ಜಾರಿ ಮಾಡಿದರೆ ಅವ್ರಿಗೆ ಅಂದರೆ ಕೊಡೋಕ್ಕೆ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಿರ್ಬೋದು. ಅದರ ಬಗ್ಗೆ ಸಪ್ರೇಟಾಗಿ ಏನು ಆದೇಶ ಪ್ರತಿಯಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇದು ಸಿಗ್ಬೋದು ನಿಮಗೆ. 7ನೇ ನಾನು ಹೇಳ್ದಾಗೆ 70 ವರ್ಷ ಮೇಲಿದ್ದವ್ರಿಗೆ ಏನು 10% ಎಕ್ಸ್ಟ್ರಾ ಸಿಗುತ್ತೋ ಅದು ಸಿಗ್ಬೋದು. ಆದರೆ ಸದ್ಯಕ್ಕೆ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಖಚಿತವಾಗಿ ಯಾವುದೇ ಮಾಹಿತಿಯನ್ನು ಸರ್ಕಾರ ನೀಡಿಲ್ಲ. ಸರ್ಕಾರದ ಆದೇಶ ಪ್ರತಿಯಲ್ಲಿ ಏನು ಅದರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಅದನ್ನು ಕಾದು ನೋಡಬೇಕಾಗುತ್ತೆ. ಅಥವಾ ಹೇಗೆ ಈ NPS ಇಂದ OPS ಜಾರಿ ಆಗೋದ್ರ ಬಗ್ಗೆ ಎಲ್ಲ ಇನ್ನೂ ಕೆಲವು ಡಿಸ್ಕಷನ್ಸ್ ನಡೀತಾ ಇದೆಯೋ, ಸೊ ಇದನ್ನು ಕೂಡ ನಂತರದ ದಿನಗಳಲ್ಲಿ ಜಾರಿ ಮಾಡ್ಬೋದು. ಆದರೆ ಆಗಸ್ಟ್ 1ರಿಂದನೇ ಜಾರಿ ಆಗುತ್ತೆ ಅಂತ ಖಚಿತವಾಗಿ ಹೇಳಲು ಯಾವುದೇ ರೀತಿಯ ಆಧಾರಗಳಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇದು ಜಾರಿ ಆಗೋದಂತೂ ಖಂಡಿತ. ಯಾಕಂದರೆ 7ನೇ ವೇತನ ಆಯೋಗದಲ್ಲಿ ಅವರು ಆ ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೂ ಆರ್ಥಿಕ ಇಲಾಖೆ ಅದನ್ನೇನು ವರದಿಯನ್ನು ವಿಶ್ಲೇಷಣೆ ಮಾಡುವಾಗ ಕೂಡ ಅವರು ಕೂಡ ಆ ಪಾಯಿಂಟನ್ನು ಒಪ್ಕೊಂಡಿದ್ದಾರೆ. ಸೊ ಈ ಡೌಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಇನ್ನೊಂದು ವಿಷಯ ಕೇಳ್ತಿದ್ರು, DCRG ಬಗ್ಗೆ ತಿಳಿಸಿ, ಅದರ ಬಗ್ಗೆ ತಿಳಿಸಿ ಏನಾದರೂ ಅಂತ. ಸೊ ಆ DCRG ಕ್ಯಾಲ್ಕುಲೇಷನ್ ಅಥವಾ ಬೇರೆ ಏನು ಪಿಂಚಣಿ ಸಂಬಂಧಪಟ್ಟಂತೆ ಏನು ಕೆಲವರೆಲ್ಲ ಕಮ್ಯುಟೇಷನ್ ಅದು ಇದು ಕೇಳ್ತಿದ್ರು, ಯಾವುದೇ ರೀತಿಯ ಬೇರೆ ಯಾವುದೇ ಮಾಹಿತಿಗಳು ಹೊಸ ಆದೇಶ ಪ್ರತಿಯಲ್ಲಿಲ್ಲ. ಅಂದರೆ ಅದರಲ್ಲೆಲ್ಲ ಸದ್ಯಕ್ಕೆ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ನೀವು ಹೇಗೆ ಇದುವರೆಗೆ ನಡ್ಕೊಂಡು ಬಂದಿದೆಯೋ, ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ಕ್ಯಾಲ್ಕುಲೇಷನ್ ಸಿಗ್ತಿದೆಯೋ ಅದೇ ಮುಂದುವರಿಯುತ್ತೆ. ಬೇರೆ ಏನು ನಿಮಗೆ ಮೇನ್ ಪೆನ್ಷನ್ ಸಿಗುತ್ತೋ ಅದರಲ್ಲಿ ಮಾತ್ರ 31% DA ಮತ್ತು 27.5% ಫಿಟ್ಮೆಂಟ್ ಇದು ಚೇಂಜಸ್ ಬಿಟ್ಟರೆ DCRG ಕ್ಯಾಲ್ಕುಲೇಷನ್ ಅಥವಾ ಕಮ್ಯುಟೇಷನ್ ಅದು ಇದು ಏನೇ ಇದ್ರೂ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೂ ಹಲವಾರು ಜನ ತಿಳಿಸಿದ್ರಿ, ನಾವು ಅಪ್ಲೈ ಮಾಡಿದ್ವಿ, ಅದಕ್ಕೆಲ್ಲ ಫಾರ್ಮ್ ಕೊಟ್ಟಾಗಿದೆ, ಮತ್ತೆ ಕೊಡಬೇಕಾ ಅಂತ. ಸೊ ಮತ್ತೆ ಏನು ಕೊಡೋದು ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಆ ಫಾರ್ಮ್ಸ್ಗಳಲ್ಲಿ ಅಥವಾ ಆ ಕ್ಯಾಲ್ಕುಲೇಷನ್ಗಳಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಜಸ್ಟ್ ನಿಮ್ಮ ಪೆನ್ಷನ್, ಹೊಸ ಪೆನ್ಷನ್ ಏನು ಬರುತ್ತಲ್ವ ನಿಮಗೆ ಕೈಗೆ ತಿಂಗಳ ಬರೋ ಪೆನ್ಷನ್ನು, ಅದರ ಕ್ಯಾಲ್ಕುಲೇಷನ್ ಮಾತ್ರ ಚೇಂಜ್ ಆಗಿ ಆಗಸ್ಟ್ 1ರಿಂದ ನಿಮಗೆ ಸಿಗುವಂಥ ಪೆನ್ಷನ್ ಎಲ್ಲದೂ ಕೂಡ ನಿಮಗೆ ಈ ಹೊಸ ಕ್ಯಾಲ್ಕುಲೇಷನ್ ಪ್ರಕಾರ ಸಿಗಲಿದೆ. ಸೊ ಈ ಡೌಟ್ಗಳು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.